ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅನುಮತಿ ಇಲ್ಲದೆ ನಡೀತಿದೆಯಾ ಶಾಸಕರ ಪರಿಶ್ರಮ ಕಾಲೇಜುಗಳು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮಲ್ಲತ್ತಹಳ್ಳಿಯ ಮರಿಯಪ್ಪನ ಪಾಳ್ಯದ ಕಾಲೇಜಿಗೆ ಮಾತ್ರ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ. ಉಳಿದಿರುವಂಥ ಕಾಲೇಜುಗಳಲ್ಲಿ ಅನುಮತಿ ಇಲ್ಲ ಅನ್ನುವಂಥ ಬಹಳ ಗಂಭೀರ ಆರೋಪ ಇದು. ಶಾಸಕರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಕೋಚಿಂಗ್ ಸೆಂಟರ್ಗಳಿಗೆ 3 ಸದಸ್ಯ ಸಮಿತಿಯ ಸದಸ್ಯರು ಈಗ ಭೇಟಿಯನ್ನು ಕೊಟ್ಟು ಚೆಕಿಂಗ್ ಕೂಡ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಪರಿಶ್ರಮ ಕಾಲೇಜು ಹೆಸರಲ್ಲಿ ಹಲವು ಕಾಲೇಜನ್ನು ಓಪನ್ ಮಾಡಿಕೊಂಡಿದ್ದಾರೆ. ಹಲವೆಡೆ ಕಾಲೇಜು ಪ್ರಾರಂಭಕ್ಕೆ ಸರ್ಕಾರ ಮತ್ತು ಇಲಾಖೆಯ ಅನುಮತಿಯನ್ನು ಪಡೆದಿಲ್ಲ ಅನ್ನೋದು. ಹಾಸ್ಟೆಲ್ ಜೊತೆ ಕೋಚಿಂಗ್ ಸೆಂಟರ್ ಕೂಡ ನಡೆಸ್ತಿದ್ದಾರೆ. ಆ ಒಂದು ಆರೋಪ ಕೂಡ ಇದೆ. ಹಾಸ್ಟೆಲ್ ನಡೆಸಲು ಸಹಜವಾಗಿ ಅನುಮತಿಯನ್ನು ಪಡಿಬೇಕಾಗತ್ತೆ. ಆದರೆ ಅನುಮತಿಯ ಯಾವ ದಾಖಲೆಯನ್ನು ಕೂಡ ಸಲ್ಲಿಸಿಲ್ಲ ಅನ್ನೋದು ಬಹಳ ಗಂಭೀರ ಆರೋಪ ಇದು. ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಶಾಸಕರು ಬೆಳಗ್ಗೆ ಎದ್ದರೆ ಮೋಟಿವೇಶನ್ ಸ್ಪೀಚ್ಗಳು ಬರುತ್ತೆ. ವಿದ್ಯಾರ್ಥಿಗಳಿಗೆ ಒಂಥರ ಭವಿಷ್ಯವನ್ನು ಯಾವ ರೀತಿಯಾಗಿ ರೂಪಿಸ್ಕೊಳ್ಬೇಕು, ವಿದ್ಯಾರ್ಥಿಗಳು ಮುಂದೆ ಯಾವ ರೀತಿ ಬರಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಪಾಠ ಮಾಡುವಂಥ ಮೇಧಾವಿ. ಆದರೆ ಶಾಸಕರ ಕಾಲೇಜು ಅಥವಾ ಕೋಚಿಂಗ್ ಸೆಂಟರ್ ಎರಡೂ ಇದ್ದಾವೆ. ಕಾಲೇಜು ಇದ್ದಾವೆ, ಕೋಚಿಂಗ್ ಸೆಂಟರ್ಗಳು ಕೂಡ ಇದ್ದಾವೆ. ಕೆಲವು ಕಾಲೇಜುಗಳಿಗೆ ಅಂದರೆ ಒಂದು ಕಾಲೇಜಿಗೆ ಮಾತ್ರ ಅನುಮತಿಯನ್ನು ಪಡೆದಿದ್ದಾರೆ. ಉಳಿದಿರುವಂಥ 10 ಕಾಲೇಜುಗಳಿಗೆ ಅನುಮತಿನೇ ಪಡೆದಿಲ್ಲ ಅನ್ನೋದು. ಈಗಿರುವಂಥ ಯಕ್ಷ ಪ್ರಶ್ನೆ ಏನು ಅಂದರೆ, ಒಂದು ವೇಳೆ ಈಗ ಅನುಮತಿ ಪಡೆದಿಲ್ಲ ಅಂಥೇಳಿ ಆ ಕಾಲೇಜುಗಳನ್ನು ಬಂದ್ ಮಾಡಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನು ಅನ್ನುವಂಥ ಯಕ್ಷ ಪ್ರಶ್ನೆ ಈಗ. ಸೊ ಹಂಗಾಗಿ ಸಹಜವಾಗಿ ಈಗ ಪೋಷಕರಲ್ಲಿ ಆತಂಕ ಇದೆ. ಮಕ್ಕಳು ಕಾಲೇಜಿಗೆ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಫೀಸ್ ಇದೆಯಂತೆ. ಬಟ್ ಈಗ ಏನು ಮಾಡ್ತಾರೆ, ಪೋಷಕರು ಆತಂಕದಲ್ಲಿದ್ದಾರೆ. ಕ್ಲಾರಿಟಿ ಪ್ರದೀಪ್ ಅವರೇ ಕೊಡಬೇಕು. ಶಾಸಕ ಪ್ರದೀಪ್ ವಿರುದ್ಧ ಕ್ರಮಕ್ಕೆ ದೂರುದಾರ ಗಂಗಾಧರ್ ಒತ್ತಾಯವನ್ನು ಮಾಡಿದ್ದಾರೆ. ಕೂಡಲೇ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯ. ಅನುಮತಿ ಪಡೆಯದೆ ಪರಿಶ್ರಮ ಕಾಲೇಜು ಮತ್ತು ಸೆಂಟರ್ಗಳನ್ನು ಮುಚ್ಚಬೇಕು ಅಂತೇಳಿ, ಅಂದರೆ ಅನುಮತಿ ಪಡೆಯದೆ ಈ ರೀತಿಯಾಗಿ ಕಾಲೇಜುಗಳನ್ನು ಮಾಡಿದ್ದಾರೆ, ಅದನ್ನು ಮುಚ್ಚಾಕಬೇಕು ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸೇರಿ ಹಲವರಿಗೆ ಗಂಗಾಧರ್ ದೂರನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಹಲವೆಡೆ PU ಕಾಲೇಜು ಕೋಚಿಂಗ್ ಕೇಂದ್ರಗಳಿದ್ದಾವೆ. ಒಂದು ಕಾಲೇಜಿಗೆ ಅನುಮತಿಯನ್ನು ಪಡೆದು 10 ಕಾಲೇಜುಗಳನ್ನು ತೆರೆದಿದ್ದಾರೆ. ಒಂದು ಕಾಲೇಜಿಗೆ ಮಾತ್ರ ಅನುಮತಿ ಇದೆ. ಉಳಿದಿರುವಂಥ 10 ಕಾಲೇಜುಗಳು ಅನುಮತಿ ಇಲ್ಲದೆ ರನ್ನಿಂಗ್ ಆಗ್ತಾ ಇವೆ. ಅಂದರೆ ಈ ರೀತಿಯ ವ್ಯವಹಾರ ನಡೀತಾ ಇದೆ ಅಂತೇಳಿ. ಸೊ ಹಂಗಾಗಿ ಸಹಜವಾಗಿ ಒಂದು ಯಕ್ಷ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಜವಾಬ್ದಾರಿ ಸ್ಥಾನದಲ್ಲಿರೋರು, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಮಾತನಾಡೋರು, ಎಷ್ಟೋ ವಿದ್ಯಾರ್ಥಿಗಳು ಪ್ರದೀಪ್ ಈಶ್ವರ್ ಅವರ ಭಾಷಣಗಳನ್ನು ಕೇಳಿ ಬದಲಾವಣೆ ಆಗಿದ್ದಾರೆ. ಆಮೇಲೆ ಶಾಸಕರಾಗಿದ್ದು ಈ ಭಾಷಣದಿಂದಾಗಿನೇ. ಯಾಕೆ ಈ ರೀತಿ ನಿರ್ಲಕ್ಷ್ಯ, ಪೋಷಕರು ಮತ್ತು ಮಕ್ಕಳ ಜೊತೆ ಚೆಲ್ಲಾಟವನ್ನು ಆಡ್ತಿರೋದು ಯಾಕೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಸೊ ಸಹಜವಾಗಿ ಇದರ ಬಗ್ಗೆ ಪ್ರದೀಪ್ ಈಶ್ವರ್ ಅವರೇ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ. ಯಾವ ಧೈರ್ಯದ ಮೇಲೆ, ಅಂದರೆ ನಮ್ಮದೇ ಸರ್ಕಾರ ಇದೆ, ನಾವು ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ವಿಚಾರನ ಏನು ಎತ್ತ ಅಂಥೇಳಿ. ಸೊ ಈಗ ಆತಂಕದಲ್ಲಿದ್ದಾರೆ. ಒಂದು ವೇಳೆ ಕಾಲೇಜು ಮುಚ್ಚೋಯ್ತು ಅಂದರೆ ಅಲ್ಲಿ ಓದ್ತಾ ಇರುವಂಥ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಏನಾಗಿರಬೇಡ ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಸನ್ನ, ಪ್ರಮುಖವಾಗಿ ದೂರು ಕೊಟ್ಟಿರುವಂಥ ಗಂಗಾಧರ್ ಜೊತೆ ನಮ್ಮ ಪ್ರತಿನಿಧಿ ಪ್ರಸನ್ನ ಅವರು ಕೂಡ ಚಿಟ್ಚಾಟ್ ನಡೆಸಿದ್ದಾರೆ. ಅಂದರೆ ದೂರುದಾರ ಮಾಡ್ತಾ ಇರುವಂಥ ಆರೋಪಗಳು ಏನಿದ್ದಾವೆ, ಯಾಕೆ ಈ ರೀತಿಯಾಗಿ ಒಂದು ಕಾಲೇಜಿಗೆ ಅನುಮತಿಯನ್ನು ಪಡೆದು 10 ಕಾಲೇಜುಗಳನ್ನು ತೆರೆಯುವಂಥ ಓಪನ್ ಮಾಡುವಂಥ ಅವಶ್ಯಕತೆ ಏನಿತ್ತು, ಯಾಕೆ ಈ ರೀತಿ ಅನುಮತಿಯನ್ನು ಪಡೆದಿಲ್ಲ, ಎಲ್ಲದರ ಬಗ್ಗೆ ದೂರುದಾರ ಅಂದರೆ ಗಂಗಾಧರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಮಾತನಾಡಿದ್ದಾರೆ. ಕೇಳ್ಕೊಂಡು ಬರೋಣ ಬನ್ನಿ. ಶಾಸಕ ಪ್ರದೀಪ್ ಈಶ್ವರ್ ಅವರ ಕಾಲೇಜ್ಗಳೇನಿದೆ, ಅವ್ರು ನಡೆಸ್ತಿರುವಂಥ PU ಕಾಲೇಜುಗಳು ಅವು ಯಾವೂ ಕೂಡ ಸಕ್ರಮವಾಗಿಲ್ಲ ಎನ್ನುವಂಥ ದೂರು ದಾಖಲಾಗಿರುವಂಥದ್ದು. ಬಾಯಿ ಬಿಟ್ಟರೆ ನೀತಿ ನ್ಯಾಯ ಧರ್ಮ ಅಂತ ಮಾತನಾಡುವಂಥ ಪ್ರದೀಪ್ ಈಶ್ವರ್ ಅವರು ತಮ್ಮ ಕಾಲೇಜುಗಳನ್ನು ಸರಿಯಾದ ರೀತಿಯಲ್ಲಿ ಯಾವುದೇ ಸರ್ಕಾರದ ನಿಯಮಾವಳಿಗಳೇ ತಕ್ಕಂತೆ ಪರ್ಮಿಷನ್ ತೆಗೆದುಕೊಳ್ಳದೆ ನಡೆಸ್ತಾ ಇದ್ದಾರೆ ಎನ್ನುವಂಥ ಗಂಭೀರ ಆರೋಪದ ಆಧಾರದ ಮೇಲೆ ದಾಖಲೆ ಸಮೇತ ದೂರು ದಾಖಲಾಗಿರುವಂಥದ್ದು. ಅದರಲ್ಲೂ ಕೂಡ PU ಬೋರ್ಡ್ನ ಡೈರೆಕ್ಟರ್ಗೆ ನೇರವಾಗಿ ಗಂಗಾಧರ್ ಎಂಬುವರು ದೂರನ್ನು ದಾಖಲಿಸಿದ್ದಾರೆ. ದೂರುದಾರರಾದ ಗಂಗಾಧರ್ ನಮ್ಮ ಜೊತೆ ಇದ್ದಾರೆ.
ಅವ್ರನ್ನೇ ಕೇಳೋಣ ಯಾವ ರೀತಿಯ ವೈಲೇಷನ್ ಆಗಿದೆ, ಪ್ರದೀಪ್ ಈಶ್ವರ್ ಅವರು ಯಾವ ರೀತಿಯಾದಂತಹ ಅಕ್ರಮವನ್ನು ಎಸಗಿದ್ದಾರೆ ಎನ್ನುವಂಥ ಆರೋಪಗಳು ಅವ್ರು ಏನು ಮಾಡಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ. ಅವ್ರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ತಮ್ಮ ದೂರಿನ ಪ್ರಮುಖವಾದ ಅಂಶ ಅದರಲ್ಲೂ ಕೂಡ ಯಾವ ರೀತಿಯಾಗಿ ಇವರು PU ಕಾಲೇಜುಗಳು ಅವಳು ಯಾವ ರೀತಿಯಾಗಿ ಅಕ್ರಮವಾಗಿ ನಡೆಸ್ತಾ ಇದ್ದಾರೆ. ಒಂದು PU ಕಾಲೇಜ್ ನಡೆಸಬೇಕು ಅಂದರೆ ಯಾವ ನಿಯಮಾವಳಿಯನ್ನು ಫಾಲೋ ಮಾಡಬೇಕಾಗತ್ತೆ? ಸರ್, ಒಂದು PU ಕಾಲೇಜು ನೀವು ರನ್ ಮಾಡಬೇಕಾದ್ರೆ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸರ್ಕಾರಕ್ಕೆ ಟೋಟಲ್ ಬಂದು 10,500 ಸ್ಕ್ವೇರ್ ಫೀಟ್ ಇರಬೇಕು, ಪ್ಲಸ್ಸು ಪ್ಲೇ ಗ್ರೌಂಡ್ ಇರಬೇಕು ಮಕ್ಕಳಿಗೆ, ಪ್ಲಸ್ಸು NBC ಸರ್ಟಿಫಿಕೇಟ್ ತೊಗೊಬೇಕು PWDಲಿ, ಮತ್ತು ಫೈರ್ ಎಕ್ಸಿಕ್ಯೂಷನ್ ಸರ್ಟಿಫಿಕೇಟ್ ತೊಗೊಬೇಕು. ಇದೆಲ್ಲ ಅಪ್ಲಿಕೇಶನಲ್ಲಿ ಹಾಕಿದ ಮೇಲೆ ಕ್ಲಾಸ್ ರೂಮ್ಸು ಒಂದು ಇಷ್ಟು ಫೀಟ್ ಅಂತ ಇರುತ್ತೆ. ಟೋಟಲ್ ಮಕ್ಳು ಯಾವ ರೀತಿ ಇರ್ತಾರೋ ಒಂದು 80 ಜನ ಮಕ್ಕಳಿಗೆ ಒಂದು ಕ್ಲಾಸ್ ರೂಮ್. ಸೊ ಇದೇ ಥರ ಅದು ಎಕ್ಸ್ಟೆನ್ಷನ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ನೋಡಿದ್ಮೇಲೆ ಅಪ್ಲಿಕೇಶನ್ ಹಾಕಿದ್ಮೇಲೆ 2 ಮೇನ್ ಕಮಿಟಿ ಆದಮೇಲೆ 3 ಮೇನ್ ಕಮಿಟಿ. ಸೊ ಇದೆಲ್ಲ ಆಧಾರದ ಮೇಲೆ ವರದಿ ಬಂದ ಮೇಲೆ ಮಾತ್ರ ಅವರಿಗೆ ಕಾಲೇಜಿಗೆ ಪರ್ಮಿಷನ್ ಕೊಡ್ಬೋದು. ಬಟ್ ಇವರು ಯಾವುದೇ ರೀತಿ ಒಂದು ಅಪ್ಲಿಕೇಶನ್ ಹಾಕಿಲ್ವಲ್ಲ, ಏಕ್ದಮ್ ಡೈರೆಕ್ಟ್ PU ಕಾಲೇಜ್ ಬೋರ್ಡ್ ಹಾಕೊಂಡ್ಬಿಟ್ಟವ್ರೆ. ಪರಿಶ್ರಮ ಅಂತ ಹೇಳ್ದಂಗೆ ಇದು ಅಕ್ರಮ ಅದರಲ್ಲೇ ಇದೆ, ಪರಿಶ್ರಮದಲ್ಲಿ ಅಕ್ರಮ ಅದರಲ್ಲೇ ಇದೆ. ಪರಿಶ್ರಮ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾರೆ, ಪರಿಶ್ರಮ PU ಕಾಲೇಜ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಇದಕ್ಕೆ ಯಾವ ಪರ್ಮಿಷನ್ನೂ ಇಲ್ಲ, ಇದನ್ನು ರನ್ ಮಾಡ್ತಿದ್ದಾರೆ. ಸುಮಾರು ನೋಡಿ ಆ ಮಕ್ಕಳು ನೋಡಿ 4-4.5 ಲಕ್ಷ ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ. 4-4.5 ಲಕ್ಷ ರೂಪಾಯಿ ಫೀಸ್ ಕಲೆಕ್ಟ್ ಮಾಡಿಕೊಂಡು ಮಕ್ಕಳನ್ನ ಈ ರೀತಿ ಮಾಡ್ತಿದ್ದಾರೆ ನೋಡಿ ಸರ್. ಆಲ್ರೆಡಿ ಫೆಬ್ರವರಿಯಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸರಿ, ಈಗ ನೀವು ಗಮನಿಸಿದಂತೆ ಈಗ ನೀವು RTI ಮೂಲಕ ಹಲವು ದಾಖಲೆಗಳನ್ನು ತೆಗೆದುಕೊಂಡು ನೋಡಿದ್ದೀರಿ. ದಾಖಲೆಗಳಲ್ಲಿರುವಂತಹ ದಾಖಲೆಗಳನ್ನು ನೋಡೋ ಸಂದರ್ಭದಲ್ಲಿ ಏನು ಮುಖ್ಯವಾದ ವೈಲೇಷನ್ಸ್ ಆಗಿದೆ ಸರ್? ಅವರು ಈ ದಾಖಲೆಗಳು ಪ್ರತಿ ದಾಖಲೆಗಳಲ್ಲೂ ಸರ್ ನಾನು GPS ಮ್ಯಾಪ್ ಪ್ರಕಾರ RTIಯಲ್ಲಿ ಹಾಕಿ ತೊಗೊಂಡಿದ್ದೀನಿ. ಒಂದೊಂದು ಬಿಲ್ಡಿಂಗು ಸರ್ ಅವ್ರು ನೋಡಿ ಉದ್ದೇಶಪೂರ್ವಕವಾಗಿ ಇಡೀ ಬೆಂಗಳೂರು ಸಿಟಿ ಬಿಟ್ಟು ಈ ಉತ್ತರಹಳ್ಳಿ ಕೆಂಗೇರಿ ರಸ್ತೆಯಲ್ಲಿ ಸುಮಾರು ಒಂದು 15 ಕಡೆ ಎಲ್ಲಿ ನೋಡಿದರೂ ಕಾಂಪ್ಲೆಕ್ಸ್ ಪರಿಶ್ರಮ, ಎಲ್ಲಿ ನೋಡಿದರೂ ಪರಿಶ್ರಮ, ಇದೇ ಬೋರ್ಡ್ ಇದೆ. ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮಕ್ಕಳು ಪಾಪ 4th ಫ್ಲೋರ್ 5th ಫ್ಲೋರ್ ಗ್ಲಾಸಲ್ಲಿ ಆ ಮಂಚಗಳು ಹಾಕ್ಬಿಟ್ಟಿದ್ದಾರೆ. ಒಂದು ಚೂರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಬಿದ್ದರೆ ಯಾರು ಸರ್ ಹೊಣೆ ಇದಕ್ಕೆಲ್ಲ? ಪೇರೆಂಟ್ಸ್ ನೋಡಲ್ವಾ ಸರ್ ಇದೆಲ್ಲ? ಸುಮ್ಮನೆ ಇಲ್ಲಿ ಒಳಗಡೆ ಬರ್ತಾರೆ, ಹಾಕಿರ್ತಾರೆ, AC ಹಾಕಿರ್ತಾರೆ, ಕೂರಿಸ್ತಾರೆ, ಫೀಸ್ ಕಿತ್ಕೊಳ್ತಾರೆ, ಕಳಿಸ್ತಾರೆ. ಮಕ್ಕಳಿಗೆ ಈ ಥರ ನೋಡ್ಬೇಕಾದ್ರೆ ಒಳ್ಳೆ ಕಾಲೇಜಿಗೆ ಸೇರಿಸಿ, ನಾವೇನು ಪರಿಶ್ರಮ ಸೇರಿಸ್ಬಿಡಿ ಅಂತ ಹೇಳಲ್ಲ, ಅಧಿಕೃತವಾಗಿದೆಯಾ ಸೇರಿಸಿ. ಇವರು ಪರ್ಮಿಷನ್ ಇರೋದು ಉಳ್ಳಾಳಲ್ಲಿ. ಸೊ ಉಳ್ಳಾಳಲ್ಲಿ ಪರ್ಮಿಷನ್ ಅಲ್ಲಿ ಕಾಲೇಜ್ ರನ್ ಮಾಡೋದು ಬಿಟ್ಬಿಟ್ಟು ಅದು ವೈಲೇಷನ್. ಅದು ಬಿಲ್ಡಿಂಗ್ ಇಲ್ಲ, ಎಂಥದ್ದಿಲ್ಲ, ಪ್ಲೇ ಗ್ರೌಂಡ್ ಇಲ್ಲ, ಏನೂ ಇಲ್ಲ. ಸೊ ಅಲ್ಲಿ ಪರ್ಮಿಷನ್ ತೊಗೊಂಡು ನೋಡಿ ಇಲ್ಲಿ ರನ್ ಮಾಡ್ತಿದ್ದಾರೆ. ಇವ್ರಿಗೆ ನಾನು ಆಲ್ರೆಡಿ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಡೈರೆಕ್ಟರ್ ಹತ್ರ ಕೊಟ್ಟಿದ್ದೀನಿ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೊಟ್ಟಿದ್ದೀನಿ, ಶಿಕ್ಷಣ ಸಚಿವರಿಗೂ ಕೊಟ್ಟಿದ್ದೀನಿ, ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀನಿ. ಈಗ ಕೊನೆಗೂ ಆರ್ಡರ್ ಆಗಿದೆ, ಇದನ್ನು ಅವ್ರು ಮಾಡಿರೋದೆಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ. ಆರ್ಡರ್ ಆದ್ರೂ ಇವತ್ತರೆಗೂ ಯಾರೂ ಕ್ರಮ ತಗೊಳ್ತಿಲ್ಲ. ಈಗ ತಾವು ನೋಡಿದಂತೆ ಸಂದರ್ಭದಲ್ಲಿ RTI ದಾಖಲೆಗಳಂತ ಕೂತ್ಕೊಂಡ್ರಿ, ಇವ್ರದ್ದು ಒಟ್ಟು ಎಷ್ಟು ಬ್ರ್ಯಾಂಚ್ಗಳು ಬೆಂಗಳೂರಿನಲ್ಲಿದೆ, ಎಷ್ಟು ಬ್ರ್ಯಾಂಚ್ಗಳು ಅಕ್ರಮವಾಗಿದೆ ಅಂತ ತಾವು ಹೇಳ್ತಾ ಇರುವಂಥದ್ದು? ಸರ್, ಒಂದೇ ಒಂದಕ್ಕೆ ಮಾತ್ರ ಪರ್ಮಿಷನ್, ಮಿಕ್ಕಿದೆಲ್ಲ ಅಕ್ರಮ ಸರ್. ಒಂದು ಇಲ್ಲ ಸರ್, ಎಲ್ಲ ಬೇರೆ ಇದೆ, ಎಲ್ಲ ಬೋಗಸ್. ಎಲ್ಲ ಕಡೆ ನೋಡಿ ಪರಿಶ್ರಮ PU ಕಾಲೇಜ್ ಅಂತ ಮಾತ್ರ ಚಿಕ್ಕದಾಗಿ ಹಾಕಿರ್ತಾರೆ. ಸೊ ಇಲ್ಲಿ ಮಾತ್ರ ನೋಡಿ ಇದು ಬಂದು ಆ್ಯಕ್ಚುಲಿ ಡಬಲ್ ರೋಡು, ಇದು ರೋಡ್ಗೆ ಹೋಗೋ ಜಾಗ ನೋಡಿ. ಅಲ್ಲಿ PGS ಅಂತ ಹಾಸ್ಪಿಟ್ಲ್ ಇದೆ, ಈ ಹಾಸ್ಪಿಟ್ಲ್ ಆರ್ಚ್ವರೆಗೂ ಹೋಗಬೇಕು. ಇವ್ರು ನೋಡಿ ರಾಜಾರೋಷವಾಗಿ ಕಟ್ಟಿದ್ದಾರೆ ಸರ್. ಎಷ್ಟೋ ಕಾಲೇಜ್ ಅಕ್ರಮವಾಗಿರೋದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿರಬೇಕಾದ್ರೆ ಅದನ್ನೆಲ್ಲ ಆರ್ಡ್ರ್ ತೊಗೊಂಡ್ರು, ಅದನ್ನೆಲ್ಲ ಕ್ಲೋಸ್ ಮಾಡಿಸಿದ್ದಾರೆ. ಬಟ್ ಇದನ್ನು ಯಾಕೆ ಮಾಡ್ತಾ ಇಲ್ಲ? ಇದನ್ನು ಯಾಕೆ ಸರ್ ಮಾಡ್ತಾ ಇಲ್ಲ? ನಾನು ಅದನ್ನೇ ಕೇಳ್ತಾ ಇರೋದು. ಬೇರೆ ಕಾಲೇಜೆಲ್ಲ ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ? ಆ ಕಾಲೇಜೆಲ್ಲ ಕ್ಲೋಸ್ ಮಾಡಿಸಿದ್ದೀರಾ ನೋಡಿ. ನಾನು ಇದೇ ಥರ ಪ್ರಚಾರ ಮಾಡ್ತಾಯಿದ್ದೀನಿ, ಇದೇ ಥರ ಮಾಡ್ತಾಯಿದ್ದೀನಿ. ಕೋರ್ಟ್ಗೆ ಹೋಗ್ಬಿಟ್ಟು ನನ್ನ ವಿರೋಧವಾಗಿ ಸ್ಟೇ ತಂದವ್ರೆ, ಎಲ್ಲೂ ನೀವು ಪ್ರಚಾರ ಮಾಡಬಾರ್ದು ಹಂಗೆ ಹಿಂಗೆ ಅಂತ. ಇವರೆಲ್ಲ ಕರೆಕ್ಟಾಗಿದ್ದರೆ ಯಾಕೆ ಸರ್ ಕೋರ್ಟ್ಗೆ ಹೋಗ್ತಿದ್ರು? ನನಗೆ ಏನಿಲ್ಲ ಸರ್, ನಮ್ಮ ಹೇಳಿದ್ನಲ್ಲ ನಿಮ್ಮ ಮಾಧ್ಯಮ ನಿಮ್ಮ ಕಡೆ ನಾನು ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ಬೇರೆ ಕಾಲೇಜವ್ರಿಗೆ ಯಾವ ರೀತಿ ಅವರು ಕ್ರಮ ತೊಗೊಂಡ್ರು ಅದೇ ರೀತಿ ನಿಮ್ಮ ಮುಖಾಂತರ ನನಗೆ ಅದೇನು ಅಕ್ರಮವಾಗಿ ಮಾಡಿದಾರೋ ಅದ್ರ ವಿರೋಧ ನನಗೆ ನ್ಯಾಯ ಕೊಡಿಸಿ ಅಷ್ಟೇ. ನನಗಿನ್ನೇನೂ ಇಲ್ಲ, ನ್ಯಾಯ ಕೊಡಿಸಿ. ಪಾಪ ಅಲ್ಲಿರೋ ಮಕ್ಕಳಿಗೆ ತುಂಬ ಜನ ಅಡ್ಮಿಷನ್ ಆಗ್ತಿದ್ದಾರೆ. ಇದು ವಿತೌಟ್ ಏನೂ ಇಲ್ಲ. ನಾಳೆ ಏನೋ ಚಿಕ್ಕಮ್ಮ ಯಾರೋ ಕ್ಲೋಸಿಂಗ್ ಆದರೆ ಆ ಮಕ್ಕಳು ಪಾಪ ಎಷ್ಟು ಜನ ಅಡ್ಮಿಷನ್ ಆಗಿದ್ದಾರೆ, ಅವ್ರ ಕತೆ ಏನು ಸರ್? ಮತ್ತು ಪಾಪ ಈಗ ಎಷ್ಟೋ ಜನ ದುಡ್ಡು ಕೊಟ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದ್ದಾರೆ. ಆಲ್ರೆಡಿ ಫೆಬ್ರವರಿಯಿಂದ ಕ್ಲಾಸ್ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇವ್ರದ್ದೇ ಸಪ್ರೇಟ್ ರೂಲ್ಸು, ಪ್ರದೀಪ್ ಈಶ್ವರದೇ ಸಪ್ರೇಟ್ ರೂಲ್ಸ್ ಸರ್. ಈ ಕುರಿತಂತೆ ತಾವು ಬಹಳಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಇದು ಮಾಡಿದಿರಿ, ಆಫೀಸರ್ಸ್ಗೆ, ಮಿನಿಸ್ಟರ್ಗಳಿಗೆ ಎಲ್ಲರಿಗೂ ಕೂಡ ತಾವು ಬಹುತೇಕರಿಗೆ ತಾವು ದೂರುಗಳನ್ನ ಸಲ್ಲಿಸಿದಿರಿ. ತಾವು ಮುಂದಿನ ದಿನಗಳಲ್ಲಿ ನ್ಯಾಯಾಂಗ ಹೋರಾಟವನ್ನು ಕೂಡ ಮಾಡ್ತೀರಾ, ಹೇಗೆ? ಮಾಡ್ತೀನಿ ಸರ್, ಗ್ಯಾರಂಟಿ. ಈಗ ಕೊನೆಯದಾಗಿ ನಾನು ಬಂಗಾರಪ್ಪ ಅವ್ರ ಹತ್ರ ಮಾತಾಡಿದ್ದೀನಿ 2 ಡೇಸ್ ಬ್ಯಾಕ್. ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ವೀಕ್ ನನಗೊಂದು ಕಂಪ್ಲೇಂಟ್ ತಂದು ಕೊಡಿ, ನಾನು ನೋಡ್ಬಿಟ್ಟು ಅದು ಏನಿದೆ ಆ್ಯಕ್ಷನ್ ತೊಗೊಳ್ತೀನಿ. ಸಪೋಸ್ ಸರ್ ಅವ್ರೇನು ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ನಾನು ಡೈರೆಕ್ಟಾಗಿ ಕೋರ್ಟ್ಗೆ ಹೋಗ್ತೀನಿ, ಗ್ಯಾರಂಟಿ. ಕೋರ್ಟ್ಗೆ ಹೋಗ್ಬಿಟ್ಟು ನಾನು ಜನಪ್ರತಿನಿಧಿ ಕೋರ್ಟಲ್ಲೇ ನಾನು
ನಾನು ಗ್ಯಾರಂಟಿ ನಾನು ಕಂಪ್ಲೇಂಟ್ ಕೊಡ್ತೀನಿ. ಈ ಎಲ್ಲರೂ ನಿಮ್ಮ ಮುಖಾಂತರನೇ ನಾನು ಏನು ಮಾಡಬೇಕೋ ಮುಂದಿನ ದಿನದಲ್ಲಿ ನಾನು ಗ್ಯಾರಂಟಿ ಮಾಡೇ ಮಾಡ್ತೀನಿ ಸರ್. ನೋಡಿದ್ರಲ್ಲ, ಇವಿಷ್ಟು ದೂರದಾರರಂಥ ಗಂಗಾಧರ್ ಅವ್ರ ಮಾತು. ಪ್ರದೀಪ್ ಈಶ್ವರ್ ಅವರು ಉತ್ತರ ಕೊಡಬೇಕಾಗತ್ತೆ. ಯಾಕಂದರೆ ಸಹಜವಾಗಿ ಅವ್ರು ಮಾತಾಡಿದಾಗೆಲ್ಲ ಬಡ ಮಕ್ಕಳ ಪರವಾಗಿರ್ತೀವಿ, ಮಕ್ಕಳಿಗೆ ಅನ್ಯಾಯ ಆಗಬಾರ್ದು, ಅದು ಇದು ಅಂತ ಭಾಳ ದೊಡ್ಡ ದೊಡ್ಡ ಮಾತುಗಳನ್ನ ಅವ್ರು ಹೇಳ್ತಾನೆ ಇರ್ತಾರೆ. ಆ ಮಾತಿಗೆ ತಕ್ಕಂತೆ ಅವ್ರು ನಡೆದುಕೊಂಡಿಲ್ಲ ಅಂತ ಒಂದು ಆರೋಪ ಕೇಳಿಬಂದಿದೆ. ಅದಕ್ಕೆ ಉತ್ತರವನ್ನು ಅವರೇ ಕೊಡಬೇಕಾಗತ್ತೆ. ಜೊತೆಗೆ ಈ ಒಂದು ಕಾಲೇಜುಗಳನ್ನು ಏನು BU ಬೋರ್ಡ್ ಮುಚ್ಚುತ್ತಾ ಎನ್ನುವಂಥ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಈಗಾಗಲೇ ಅಕಾಡೆಮಿಕ್ ಇಯರ್ ಆಗಲೇ ಶುರುವಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿಲ್ಲ. ನ್ಯಾಯಾಲಯದಲ್ಲಿ ಮುಂದೆ ಹೋರಾಟ ಮಾಡೋ ಸಂದರ್ಭದಲ್ಲಿ ಇವೆಲ್ಲವನ್ನು ಮುಚ್ಚಿಸಬೇಕು ಅಂತ ಆದೇಶ ಆದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಎಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಎನ್ನುವಂಥ ಪ್ರಶ್ನೆ ಉದ್ಭವ ಆಗ್ತದೆ. ಆ ಹಿನ್ನೆಲೆಯಲ್ಲಿ PU ಬೋರ್ಡ್ ಈಗಲೇ ಆ ಒಂದು ಆ್ಯಕ್ಷನನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಪ್ರಸನ್ನ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.